स्वागत है आपका बी न्यूज नेशन में। मैं हूं आबिद हुसैन शेख। पैगंबर इस्लाम पर गलत बयान एफआईआर दाखिल। निजी न्यूज चैनल स्वर्ण न्यूज चैनल के संपादक अजीत हनुमकनवर पर आज बीजापुर के गांधी चौक में एफआईआर दाखिल किया गया। 27 दिसंबर रात 8 बजे लेकर के.एस. भगवान की लिखी गई पुस्तक राम मंदिर या के बेकू के विषय पर न्यूज चैनल में चर्चा के दौरान न्यूज के संपादक अजीत ने आपत्तिजनक टिप्पणी करते हुए पैगंबर इस्लाम पर गलत बयानबाजी और गलत शब्दों का इस्तेमाल करके आस्था से जुड़े एक समुदाय का अपमान करके ठेस पहुंचाई थी, जिस पर आज व्यक्तिगत रूप से एडवोकेट मोहम्मद गौस, हवालदार एडवोकेट हाजी पिंजार, एडवोकेट हसन पटेल डोडमनी और जावेद ने पुलिस थाना पहुंचकर एफआईआर दाखिल करके अजीत हनुमकनवर पर कानूनी कार्रवाई करके इसको गिरफ्तार करने का आग्रह किया। ದಿನಾಂಕ 27/12/2018 ಸುವರ್ಣ ನ್ಯೂಸ್ ಚಾನೆಲ್ನಲ್ಲಿ ಕೆ.ಎಸ್. ಭಗವಾನ್ರವರು ಬರೆದಿರುತ್ತ ರಾಮನ ಬಗ್ಗೆ ಏನು ಪುಸ್ತಕ ಬರೆದಿದ್ದಾರೆ ಅದರ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ಸುವರ್ಣ ನ್ಯೂಸ್ನ ಸಂಪಾದಕರಾದಂಥ ಅಜಿತ್ ಹನುಮನಕ್ಕನವರು ಅದು ಅನಗತ್ಯವಾಗಿ ಪ್ರವಾದಿ ಮೊಹಮ್ಮದರ ಬಗ್ಗೆ ಅತ್ಯಂತ ಅವಹೇಳನಕಾರಿ ಶಬ್ದಗಳನ್ನು ಬಳಸಿದ್ದು ಶಿಶುಕಾಮಿ ಎಂಬ ಶಬ್ದವನ್ನು ಬಳಸಿದ್ದಾರೆ. ಇದನ್ನು ಮೊದಲನೇದಾಗಿ ಖಂಡನೆ ಮಾಡುತ್ತೇವೆ. ಎರಡನೇದು, ಒಬ್ಬ ಸಂಪಾದಕನಾಗಿ ಅವನು ಉದ್ದೇಶಪೂರ್ವಕವಾಗಿ ಕಾನೂನು ಈ ಒಂದು ಕೃತ್ಯ ಮಾಡಿದ್ದಾನಂತ ಹೇಳಿ ನಮಗೆ ಭಾವಿಸ್ತಾ ಇದ್ದೇವೆ. ಅದರ ಜೊತೆಗೆ ಈಗಾಗಲೇ ರಾಜ್ಯಾದ್ಯಂತ 70ಕ್ಕೂ ಹೆಚ್ಚು ಪ್ರಕರಣಗಳು ಅವನ ವಿರುದ್ಧ ದಾಖಲಾಗಿವೆ ಮತ್ತು ಗೃಹ ಸಚಿವರಾದಂಥ ಎಂ ಬಿ ಪಾಟೀಲ್ ಸಾಹೇಬರಿಗೂ ಮನವಿಯನ್ನು ನೀಡಲಾಗಿದೆ. ಅವರನ್ನು ತಕ್ಷಣ ನೀವು ಬಂಧನ ಮಾಡದೇ ಇದ್ದಲ್ಲಿ ಅದಕ್ಕೆ ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಹಸನ್ ಪಟೇಲ್ ದೊಡ್ಡಮನಿ. ಮೊನ್ನೆ ದಿವಸ ದಿನಾಂಕ 27/12/2018 ರಾತ್ರಿ 8ರಿಂದ 9 ಗಂಟೆಗೆ ಸುವರ್ಣ ನ್ಯೂಸ್ ಚಾನೆಲ್ನಲ್ಲಿ ಪ್ರೊಫೆಸರ್ ಕೆ.ಎಸ್. ಭಗವಾನ್ರವರು ಬರೆದಿರ್ತಕ್ಕಂಥ ರಾಮನ ಕುರಿತು ಬರೆದಿರ್ತಕ್ಕಂಥ ಪುಸ್ತಕದ ಚರ್ಚಾಗೋಷ್ಠಿಯಲ್ಲಿ ಏನು ಸುವರ್ಣ ನ್ಯೂಸ್ ಚಾನೆಲ್ನ ನಿರೂಪಕರಾಗಿರ್ತಕ್ಕಂಥ ಅಜಿತ್ ಹನುಮಕನವರವರು ಪ್ರವಾದಿಯವರ ಬಗ್ಗೆ ಅತ್ಯಂತ ಕೀಳು ಮಟ್ಟದ ಭಾಷೆಯನ್ನು ಬಳಸಿದ್ದಾರೆ. ನಾನು ಅವರಿಗೆ ಈ ಮುಖಾಂತರ ಹೇಳ್ತೀನಿ, ಜಗತ್ತಿಗೆ ಶಾಂತಿ ಹಾಗೂ ಸಹಬಾಳತ್ವದ ಸಂದೇಶವನ್ನು ಸಾರಿ ಹೋದವರು ಪ್ರವಾದಿಯವರು. ನಾವು ನಮ್ಮ ಧರ್ಮವನ್ನು ಪ್ರೀತಿಸುವುದರ ಜೊತೆಗೆ ಇತರೆ ಧರ್ಮವನ್ನು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯವೆಂದು ಇಡೀ ಜಗತ್ತಿಗೆ ಸಾರಿ ಹೋದವರು ಪ್ರವಾದಿಯವರು. ಅಂಥ ಪ್ರವಾದಿಯವರ ಬಗ್ಗೆ ಏನು ಕೀಳು ಮಟ್ಟದ ಭಾಷೆಯನ್ನು ಬಳಸಿ ಅಜಿತ್ ಹನುಮಕನವರು ಮಾತಾಡ್ತಾ ಇದ್ದಾರೆ. ನಾನು ಅವರಿಗೆ ಈ ಮಾಧ್ಯಮದ ಮುಖಾಂತರ ತಿಳಿಸ್ಲಿಕ್ಕೆ ಇಚ್ಛೆಪಡ್ತೀನಪ್ಪ ಅಂದ್ರೆ, ತಾವು ಅಲ್ಲಿ ಮಾಧ್ಯಮದಲ್ಲಿ ಕುಳಿತು ಏನು ಬೇಕಾದರೂ ಮಾತಾಡಿದರೆ ನಡೀತೈತೆ ಅಂತ ತಿಳಿದಿದ್ದೀರಾ? ತಾವು ಯಾವುದೇ ಪಕ್ಷದ ಏಜೆಂಟ್ ಥರ ತಾವು ವರ್ತನೆ ಮಾಡ್ತಾ ಇದ್ದೀರಿ. ತಮ್ಮನ್ನು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಮಾಧ್ಯಮದ ಮುಖಾಂತರ ನಾನು ಇಷ್ಟೇ ಹೇಳೋದು, ತಾವು ಯಾವುದೇ ಅನಕ್ಷರಸ್ಥ ವ್ಯಕ್ತಿಯಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ಒಂದು ಜವಾಬ್ದಾರಿಯುತ ಮಾಧ್ಯಮದಲ್ಲಿ ಕುಳಿತು ರಾಜ್ಯಕ್ಕೆ ಒಂದು ವಿಷಯವನ್ನು ತಿಳಿಸುವಂಥ ವ್ಯಕ್ತಿ. ತಾವು ಯಾವುದೇ ವಿಷಯವನ್ನು ಮಾತನಾಡುವುದಕ್ಕಿಂತ ಮುಂಚೆ ಅದು ಸರಿಯೋ ಅಥವಾ ತಪ್ಪೋ ಅದನ್ನು ಅವಲೋಕನ ಮಾಡಿ ಮಾತನಾಡಬೇಕು. ತಾವು ಇದೇ ಥರ ತಾವು ಏನು ತಿಳಿದಿದ್ದೀರಾ? ತಾವೇ ಮಾತಾಡಿದ್ದ ವೇದವಾಕ್ಯ ತಾವೇ ಮಾಡಿದ್ದು ಕಾನೂನು ಅಂತ ತಿಳಿದಿದ್ದೀರಾ? ಮಾಧ್ಯಮದವರು ಏನು ಬೇಕಾದರೂ ಮಾತಾಡಿದ್ರೆ ನಡೀತೈತೆ ಅಂತ ತಿಳಿದಿದ್ದೀರಾ? ನಾ ಈ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೂ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ. ತಾವು ಮುಂಬರುವ ದಿನಮಾನಗಳಲ್ಲಿ ಈ ಥರನಾದ ಯಾವುದೇ ಕೃತ್ಯವನ್ನು ಎಸಗಲಾರದಂತೆ ಅವರ ಮೇಲೆ ಕಠಿಣ ಕ್ರಮವನ್ನು ತಾವು ಸಹ ತೆಗೆದುಕೊಳ್ಳಬೇಕು. ಒಂದು ವೇಳೆ ಅವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳದೇ ಹೋದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಮಾಧ್ಯಮದ ಮುಖಾಂತರ ತಿಳಿಸುತ್ತಾ, ಶಿಶುಕಾಮಿ ಅವರು 57 ವರ್ಷದವರಿದ್ದರು, 16 ವರ್ಷದವ್ರ ಜೊತೆ ಕಾಮವನ್ನು ಹೊಂದಿದ್ರು ಅನ್ನುವಂಥ ಒಂದು ಕೀಳು ಮಟ್ಟದ ಭಾಷೆಯನ್ನು ಬಳಸಿ ಅವರು ಮಾತನಾಡಿದ್ದಾರೆ. ನನ್ನೊಂದು ಮಾತು ಮುಗಿಸುತ್ತೆ. ನನ್ನ ಹೆಸರು ಮೊಹಮ್ಮದ್ ಗೌಸ್, ಹವಾಲ್ದಾರ್, ವಕೀಲರು, ವಿಜಯಪುರ. ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು. ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ, ಅಲಿ ಮಸೀದ್ ಹತ್ರ, ವಿಜಯಪುರ.
और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।